ನಮಸ್ಕಾರ. ಇವತ್ತು ಡಾಕ್ಟರ್ ಕೋಟ ಶಿವರಾಮ್ ಕಾರಂತ ಥೀಮ್ ಪಾರ್ಕ್ಗೆ ನಿಮ್ಮನ್ನೆಲ್ಲ ಕರೆದುಕೊಂಡು ಹೋಗ್ತೇನೆ. ಅದ್ಭುತವಾದ ಸ್ಥಳ. ಒಳಗೆ ಹೋಗ್ತಲೇ ದೊಡ್ಡ ವಿಶಾಲವಾದ ಪಾರ್ಕಿಂಗ್ ಸ್ಥಳ ಉಂಟು. ಹಸಿರು ಮರಗಳಿಂದ ಸುತ್ತುವರಿದಿರುವ ಈ ಜಾಗ ಒಂದು ಸಂಜೆ ಕಳೀಲಿಕ್ಕೆ ಅದ್ಭುತವಾದ ಸ್ಥಳ. ಪಾಗಾರದ ಮೇಲೂ ಸಹ ಚಂದವಾದ ಚಿತ್ರವನ್ನು ಮೂಡಿಸಿದ್ದಾರೆ. ಮೂಕಜ್ಜಿ ಮಕ್ಕಳಿಗೆಲ್ಲ ಕತೆ ಹೇಳ್ತಾ ಕುಳಿತುಕೊಳ್ಳುವ ಶೈಲಿಯ ಪ್ರತಿಕೃತಿಯನ್ನು ಇಟ್ಟಿದ್ದಾರೆ. ಒಂದು ಕಡೆ ಜಟಾಯು, ಮತ್ತೊಂದು ಕಡೆ ಈ ಕಾಲದಲ್ಲಿ ನಶಿಸಿ ಹೋಗಿರುವ ಎತ್ತಿನ ಗಾಡಿ. ನಿಜವಾದ ಎತ್ತಿನ ಗಾಡಿ ಥರ ಮನುಷ್ಯ ಕೋಲಲ್ಲಿ ಎತ್ತನ್ನು ಹೊಡ್ಕೊಂಡು ಹೋಗುವ ಈ ಪ್ರತಿಕೃತಿ ಅದ್ಭುತವಾಗಿದೆ. ಒಂದೊಂದು ಮನುಷ್ಯನ ಚಿತ್ರ ಸಹ ಮೂಡಿಸಿದ್ದು ಅಷ್ಟು ಚೆಂದ ಇದೆ. ಈಗಲಿನ ಕಾಲದ ಮಕ್ಕಳಿಗೆ ಬಂಡಿನೇ ಗೊತ್ತಿಲ್ಲ. ಇದು ಒಂದು ದೊಡ್ಡ ಕೋಳಿಯ ಪ್ರತಿಕೃತಿ. ಬಣ್ಣ ಬಣ್ಣದ ಪೇಂಟ್ ಕೊಟ್ಟು ಚೆಂದ ಮಾಡಿದ್ದಾರೆ. ಎಂಟ್ರೆನ್ಸಿನ ಎರಡೂ ಕಡೆ ಒಂದು ಯಕ್ಷಗಾನ ಶೈಲಿಯ ಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಯಕ್ಷಗಾನ ನಮ್ಮ ಕರಾವಳಿಯ ಹೆಮ್ಮೆಯ ಕಲೆ. ಒಳಗೆ ಹೋಗುತ್ತಲೇ ನಡೆದಾಡುವ ವಿಶ್ವಕೋಶ ಶಿವರಾಮ್ ಕಾರಂತರ ಹತ್ತಿರ ಹೋದಾಗೆ ಅನಿಸ್ತದೆ. ಒಂದು ಕಡೆ ಸಣ್ಣ ಓಪನ್ ಸ್ಟೇಜ್ ಉಂಟು. ಅದರ ಎದುರುಗಡೆನೇ ಸುಂದರವಾದ ನೀರಿನ ಕೊಳ ಉಂಟು. ಮಧ್ಯದಲ್ಲಿ ಶಿವರಾಮ್ ಕಾರಂತರ ಕಂಚಿನ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆಂದ ಉಂಟು. 4 ದಿಕ್ಕಿನಲ್ಲಿ ಒಂದೊಂದು ಮಂಟಪವನ್ನು ಮಾಡಿದ್ದಾರೆ. ಎದುರುಗಡೆ ಮಂಟಪದಲ್ಲಿ ಶಿವರಾಮ್ ಕಾರಂತರ ಮೂರ್ತಿಯನ್ನು ಕುಳಿಸಿದ್ದಾರೆ. ನಿಜವಾಗಿ ಕಾರಂತರೇ ಕುಳಿತಿರ್ದೇನೋ ಅಂತ ಅನಿಸ್ಬೇಕು, ಅಷ್ಟು ಚೆಂದ ಉಂಟದು. ಇದನ್ನು ನೋಡಿಕೊಂಡು ಮುಂದೆ ಬಂದರೆ ಮುಖ್ಯ ಕಟ್ಟಡವೂ ಅಷ್ಟೇ ಬಹಳ ಸುಂದರವಾಗಿದೆ. ಅದರ ಒಂದು ಕಾರ್ನರ್ನಲ್ಲಿ ಮೂಕಜ್ಜಿಯ ಕನಸುಗಳು ಅವರ ಜ್ಞಾನಪೀಠ ಪ್ರಶಸ್ತಿ ಬಂದ ಪುಸ್ತಕದ ಒಂದು ಶಿಲ್ಪ ಮಾಡಿ ಇಟ್ಟಿದ್ದಾರೆ. ಅದು ನಿರಂತರವಾಗಿ ನೀರಿನ ಥರ ಹರಿತಾ ಇರಲಿ ಅಂತ ಒಂದು ಕಾರಂಜಿ ಥರ ಅದರಿಂದ ನೀರು ಬೀಳುವ ಹಾಗೆ ಮಾಡಿದ್ದಾರೆ. ಮತ್ತೊಂದು ಕಾರ್ನರ್ನಲ್ಲಿ ಅವರ ಫೇಮಸ್ ಪುಸ್ತಕ ಚೋಮನ ದುಡಿ, ಅದರ ನಾಯಕನ ಶಿಲ್ಪವನ್ನು ಕೆತ್ತಿ ಇಟ್ಟಿದ್ದಾರೆ. ಎಷ್ಟು ಚೆಂದ ಇದೆ ಅಂದರೆ ನಿಜವಾಗಿ ಒಬ್ಬ ಮನುಷ್ಯ ನಿಂತಿದ್ದಾನೇನೋ ಅಂತ ಅನಿಸ್ಬೇಕು. ಅದರ ಪಕ್ಕದಲ್ಲಿ ಕೃಷ್ಣರಾಧೆಯರ ಪ್ರತಿಕೃತಿ. ಮತ್ತೊಂದು ಮುಖ್ಯವಾದ್ದು ಇದು ಕೆ ಹೆಬ್ಬಾರರ ಉಪ್ಪು ಶಿಲ್ಪ, ಹುಚ್ಚು ಮನಸ್ಸಿನ 10 ಮುಖಗಳು ಪುಸ್ತಕದ್ದು. ಇದರ ಪ್ರತಿ ಭಾಗವೂ ಅರ್ಥಗರ್ಭಿತವಾಗಿದೆ. ನಂತರ ಸ್ವಪ್ನದ ಹೊಳೆ ಅಂತ ಆರ್ಟ್ ಗ್ಯಾಲರಿ. ಇಲ್ಲಿ ಕಾರಂತ ಥೀಮ್ ಪಾರ್ಕ್ನವರು ಪ್ರತಿ ವರ್ಷ ಅವರ ಹುಟ್ಟುಹಬ್ಬಕ್ಕೆ ನಮ್ಮೂರ ಪ್ರಶಸ್ತಿಯನ್ನು ಕೊಡ್ತಾರೆ. ಅದರ ಚಿತ್ರಗಳು ಮತ್ತು ಕಾರಂತರ ಬಗ್ಗೆ, ಅವರ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಚಿತ್ರದ ಮೂಲಕ ಪ್ರಖ್ಯಾತ ಕಲಾವಿದರು ತಿಳಿಸಿದ್ದಾರೆ. ಅದು ಪ್ರತಿಯೊಂದು ಚಿತ್ರವನ್ನು ಇಲ್ಲಿ ಚಂದವಾಗಿ ಗೋಡೆಯ ಮೇಲೆ ಅಲಂಕರಿಸಿದ್ದಾರೆ. ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಪ್ರತಿಮೆಯನ್ನು ಸ್ಥಾಪಿಸಿದ್ದಾರೆ. ಸಣ್ಣ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅವರಿಗೆ ಒಂದು ಶಿಕ್ಷಣದ ಜೊತೆಗೆ ಪ್ರವಾಸವೂ ಆಗ್ತದೆ. ಕಾರಂತರ ವಿವಿಧ ಶೈಲಿಯ ಚಿತ್ರಗಳು, ಅವರು 90ನೇ ವಯಸ್ಸಿನಲ್ಲಿ ಗೆಜ್ಜೆ ಕಟ್ಟಿ ಕುಣಿದ ಚಿತ್ರ, ಹೀಗೆ ಬೇರೆ ಬೇರೆ ಚಿತ್ರಗಳು ಇಲ್ಲಿ ಇವೆ. ಆರ್ಟ್ ಗ್ಯಾಲರಿಯಲ್ಲಿ ಮಕ್ಕಳಿಗೆ ಚಿತ್ರಕಲೆ, ಯಕ್ಷಗಾನವನ್ನು ಕಲಿಸುತ್ತಾರೆ. ಕಾರಂತರು ಒಂದೆರಡು ವಿಷಯದಲ್ಲಿ ಪರಿಣಿತರಲ್ಲ. ನಾಟಕ ರಂಗ, ಪರಿಸರವಾದಿ, ವಿಜ್ಞಾನಿ. ಅವರನ್ನು ವಿವರಿಸಲಿಕ್ಕೆ ಪದಗಳೇ ಸಾಲ. ನಡೆದಾಡುವ ವಿಶ್ವಕೋಶ ಅಂತ ಅದಕ್ಕೆ ಅವರನ್ನು ಕರೆಯೋದು. ಒಂದೊಂದು ಚಿತ್ರಕಲೆಯು ತುಂಬ ಅದ್ಭುತವಾಗಿದೆ. ಕಾರಂತರ ಪುಸ್ತಕಗಳನ್ನು ಪ್ರತಿಯೊಬ್ಬರೂ ಓದಲೇಬೇಕು, ಅಷ್ಟು ಉತ್ತಮವಾಗಿದೆ ಅದು. ಅದರ ಪಕ್ಕದಲ್ಲೇ ಒಂದು ರಂಗಮಂದಿರ ಮಾಡಿದ್ದಾರೆ, ಮೂಕಜ್ಜಿಯ ಕನಸುಗಳು ಅಂತ ಅದಕ್ಕೆ ಹೆಸರು. ತುಂಬ ಚೆಂದವಾಗಿದೆ. ಅಲ್ಲಿ ಪ್ರತಿ ತಿಂಗಳು ಏನಾದರೂ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ. ಅಲ್ಲಿಂದ ಮುಂದೆ ಹೋದರೆ ಪ್ರಥಮ ಮಾಳಿಗೆಗೆ ಹೋಗುವುದು. ಮೆಟ್ಲು ಹತ್ತಿ ಹೋದರೂ ಕೂಡಲೇ ಕಾರಂತರ ಕೃತಿ ಪ್ರಪಂಚವನ್ನೇ ನಮ್ಮ ಎದುರು ತೆರೆದಿಟ್ಟಿದ್ದಾರೆ.
ಅವರು ಎಷ್ಟು ಪುಸ್ತಕ ಬರೆದಿದ್ದಾರೆ, ಯಾವ ವಿಭಾಗದಲ್ಲಿ ಬರೆದಿದ್ದಾರೆ ಎಲ್ಲದನ್ನು ವಿವರವಾಗಿ ಬರೆದು ಗೋಡೆಯ ಮೇಲೆ ಮುದ್ರಿಸಿದ್ದಾರೆ. ಕಾರಂತರು ಸಾಹಿತ್ಯದ ಪ್ರತಿ ವಿಭಾಗದಲ್ಲೂ ಕೈಯಾಡಿಸಿದ್ದಾರೆ ಅನ್ನೋ ಅಷ್ಟೊಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿಂದ ಮುಂದೆ ಹೋದರೆ ಮೇಲ್ಮಾಳಿಗೆಯಲ್ಲಿ ಒಂದು ಕಡೆ ಗ್ರಂಥಾಲಯ, ಮತ್ತೊಂದು ಕಡೆ ಸುಂದರವಾದ ಎದುರುಗಡೆಯ ನೋಟ. ಇಲ್ಲಿ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಳಿಸಿದ್ದಾರೆ. ಎದುರುಗಡೆನೇ ಕಾರಂತರ ಬಗ್ಗೆ ಒಂದು ಆಡಿಯೋ ವಿಷನ್ ಇದೆ, ಕೇಳಿ. ಇದು ಸಾಮಾನ್ಯ ಪಾಠ ಅಲ್ಲ ಮಕ್ಕಳು. ನಮ್ಮೂರಿಗೆ ಹೆಸರುವಾಸಿ ಸಾಹಿತಿ ಶಿವರಾಮ ಅಂತ ಇದ್ರಲ್ಲ, ಅವ್ರು ನೆನಪಿ ಕಟ್ಟಿದ ಪಾಠ ಇದು. ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಗೊತ್ತಿದ್ದ. ಓಟದ ಹೆಸರನ್ನ ಪ್ರಪಂಚದ ಉದ್ದಕ್ಕೂ ತಕೊಂಡು ಹೋಗಿ ಎಂತ ಇಲ್ಲಿ ಕಾರಂತರ ವಿವಿಧ ಶೈಲಿಯ ಮೂರ್ತಿಗಳು ಮತ್ತು ಅವರು ತಮ್ಮ ಪರಿವಾರದೊಂದಿಗಿರುವ ಫೋಟೋ ಮತ್ತು ಕೆಲವು ಅದ್ಭುತವಾದ ವ್ಯಕ್ತಿಗಳೊಂದಿಗೆ ಇರುವ ಫೋಟೋಗಳನ್ನೆಲ್ಲ ಇಟ್ಟಿದ್ದಾರೆ. ತಮ್ಮ ಪತ್ನಿಯೊಂದಿಗೆ ಮಕ್ಕಳೊಂದಿಗೆ ಇರುವ ಅಪರೂಪದ ಪಿಕ್ಚರ್ಗಳನ್ನೆಲ್ಲ ಇಲ್ಲಿ ನೋಡ್ಬೋದು. ಕಾರಂತರ ಮನೆ ಅಲ್ಲೇ ಸ್ವಲ್ಪ NH ರೋಡಿನ ಮುಂಭಾಗದಲ್ಲೇ ಕಾಣ್ಬೋದು. ಇದು ಮನೆ ಹಿಂಭಾಗದಲ್ಲಿ ಕಟ್ಟಿದ ಕಟ್ಟಡ. ಅಲ್ಲಿಂದ ಮುಂದೆ ನಾವು ಗ್ರಂಥಾಲಯ ಕಡೆ ಬರುವ ಅದ್ಭುತವಾದ ಗ್ರಂಥಾಲಯ. ಯಾವ ಪುಸ್ತಕ ಬೇಕು ಪ್ರತಿಯೊಂದು ಪುಸ್ತಕವೂ ಸಿಗ್ತದೆ ಇಲ್ಲಿ. ಎಲ್ಲದನ್ನು ವಿಭಾಗ ಮಾಡಿ ಇಟ್ಟಿದ್ದಾರೆ. ತುಂಬ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ ಗ್ರಂಥಾಲಯ. ಪುಸ್ತಕದ ಓದಲಿಕ್ಕೆ ಹುಚ್ಚಿರುವವರು ಇಲ್ಲಿ ಬಂದು ಸಮಯ ಕಳೀಬಹುದು. ಮಕ್ಕಳ ಪುಸ್ತಕದಲ್ಲಂತೂ ಅದ್ಭುತವಾದ ಕಲೆಕ್ಷನ್ ಇದೆ. ಇಂಥ ಒಂದು ಜಾಗಕ್ಕೆ, ಸುಂದರವಾದ ಪರಿಸರಕ್ಕೆ ಖಂಡಿತ ಭೇಟಿ ಕೊಡಿ. ಅಲ್ಲಿ ಈಗ ಹೊಸದಾಗಿ ಮಿಗ್ ವಿಮಾನವನ್ನು ತರಿಸಿ ಇಟ್ಟಿದ್ದಾರೆ. ಮಿಗ್ ವಿಮಾನ ಜೀವಮಾನದಲ್ಲಿ ನೋಡಲಿಕ್ಕೆ, ಹತ್ತಿರದಿಂದ ನೋಡಲಿಕ್ಕೆ ಸಿಗುವುದು ಅಪರೂಪದಲ್ಲಿ ಅಪರೂಪ. ಇಷ್ಟು ದೊಡ್ಡದಿದೆಯಾ ಅನಿಸ್ತದೆ, ಆ ಥರ ಉಂಟದು, ಅಷ್ಟು ದೊಡ್ಡದಾಗಿ. ಟಿವಿಯಲ್ಲಿ ಪಿಕ್ಚರಲ್ಲೆಲ್ಲ ಕಂಡಿತ್ತು, ಆದರೆ ನಿಜವಾಗಿ ಕಾಣುವ ಅನುಭವವೇ ಬೇರೆ. ಮಕ್ಕಳನ್ನೆಲ್ಲ ಖಂಡಿತ ಒಮ್ಮೆ ಇಲ್ಲಿ ಕರ್ಕೊಂಡು ಬಂದು ಇದನ್ನೆಲ್ಲ ತೋರಿಸಿ ಅವರ ಅನುಭವವನ್ನು ಕೇಳಿ. ಕನ್ನಡ ಸಾಹಿತ್ಯದಲ್ಲಿ ಪ್ರೀತಿ ಮೂಡುವ ಹಾಗೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಈ ಮೂಲಕ ಕಾರಂತರಿಗೊಂದು ನಮನ ಸಲ್ಲಿಸೋಣ. ಧನ್ಯವಾದಗಳು.